ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುಧ್ರುವ ಒಬ್ಬ ಆದಿವಾಸಿ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡಿ ಅವನ ಜೀವನವನ್ನು ನಡೆಸುತ್ತಿದ್ದನು. ಗುರುಧ್ರುವ ತಿಳಿಯದೇ ಮಾಡಿದ ಪೂಜೆಯಿಂದ ಶಿವನನ್ನು ಒಲಿಸಿಕೊಳ್ಳುವ ಕಥೆ. ಮಹಾಶಿವರಾತ್ರಿಯನ್ನು ಮಾಘ ಕೃಷ್ಣ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ. ನಾನು ಬೇಟೆಗೆ ಹೋಗಿ ಬರುತ್ತೇನೆ. ಶಿವರಾತ್ರಿಯ ದಿನ ಗುರುಧ್ರುವ ಬೇಟೆಗಾಗಿ ಕಾಡಿನಲ್ಲಿ ಜಿಂಕೆಯನ್ನು ಹಿಂಬಾಲಿಸುತ್ತಾ ಒಂದು ಮರದ ಹತ್ತಿರ ಹೋದಾಗ ಜಿಂಕೆ ಕಣ್ಮರೆಯಾಯಿತು. ಜಿಂಕೆ ಯಾವ ದಿಕ್ಕಿನಲ್ಲಿ ಹೋಯಿತು ಗೊತ್ತಾಗಲಿಲ್ಲವಲ್ಲ. ಈ ಮರದ ಮೇಲೆ ಹತ್ತಿ ನೋಡುತ್ತೇನೆ. ಗುರುಧ್ರುವ ಯಾವ ಮರದ ಮೇಲೆ ಹತ್ತಿದ್ದನೋ ಅದು ಬಿಲ್ವಪತ್ರೆಯ ಮರವಾಗಿತ್ತು. ಆ ಮರದ ಕೆಳಗೆ ಪ್ರಾಕೃತಿಕವಾಗಿ ಒಂದು ಶಿವಲಿಂಗವಿತ್ತು. ಅದು ಅವನಿಗೆ ಗೊತ್ತಿರಲಿಲ್ಲ. ಶಿವಲಿಂಗದ ಪ್ರಭಾವದಿಂದ ಅವನ ಮನಸ್ಸಿನಲ್ಲಿ ಕರುಣಾಭಾವನೆ ಮೂಡಲಾರಂಭಿಸಿತು. ನಾನು ಈ ಮುಗ್ಧ ಪ್ರಾಣಿಯನ್ನು ಏಕೆ ಕೊಲ್ಲಬೇಕು? ಅದು ನನಗೆ ಏನು ತೊಂದರೆ ಮಾಡಿದೆ? ನಿನ್ನ ಮನಸ್ಸಿನಲ್ಲಿ ಏನೋ ಗೊಂದಲವಿದೆ. ಇಲ್ಲ, ನನ್ನ ಮನಸ್ಸಿನಲ್ಲಿ ಏನೂ ಗೊಂದಲವಿಲ್ಲ. ನನ್ನನ್ನು ಬಿಟ್ಟು ಬಿಡು. ನನ್ನ ಮಗಳು ನನಗಾಗಿ ಕಾಯುತ್ತಿದ್ದಾನೆ. ಸ್ವಲ್ಪ ಸಮಯ ಕೊಡು. ನಾನು ಅವಳನ್ನು ಕೊನೆ ಬಾರಿ ಭೇಟಿಯಾಗಿ ಬರುತ್ತೇನೆ. ನಾನು ನಿನ್ನನ್ನು ಕೊಲ್ಲಲೇಬೇಕು. ನನ್ನ ಹೆಂಡತಿ ಮತ್ತು ಮಗಳು ಉಪವಾಸದಿಂದ ಬಳಲುತ್ತಿದ್ದಾರೆ. ಈಗಾಗಲೇ ಕತ್ತಲೆಯಾಗಿ. ಬೇಡ ಬೇಡ, ದಯೆ ತೋರು. ಕೊನೆ ಬಾರಿ ನನ್ನ ಮಗಳನ್ನು ಭೇಟಿಯಾಗಿ ನಾನು ಮರಳಿ ಬಂದೇ ಬರುತ್ತೇನೆ. ಇದು ನನ್ನ ವಚನ. ನೀನು ನಿನ್ನ ಮಾತಿನಂತೆ ನಡೆಯದಿದ್ದರೆ, ಪ್ರಾಣ ಭಯದಿಂದ ವಚನ ಭ್ರಷ್ಟಳಾಗಿ ಮರಳಿ ಬರದಿದ್ದರೆ, ನಾನು ಕೊಟ್ಟ ಮಾತಿಗೆ ತಪ್ಪಲಾರೆ. ನಾನು ಮರಳಿ ಬಂದೇ ಬರುತ್ತೇನೆ. ನನಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಹೋಗು ಹೋಗು, ಕೊನೆಯದಾಗಿ ನಿನ್ನ ಮಗಳನ್ನು ಭೇಟಿಯಾಗಿ ಮರಳಿ ಬಾ. ನಾನು ನಿನಗಾಗಿ ಇಲ್ಲಿಯೇ ಕಾಯುತ್ತಿರುತ್ತೇನೆ. ನಿನ್ನ ಈ ಕರುಣಾಭಾವನೆಗೆ ಧನ್ಯವಾದಗಳು. ನಾನು ನಿನಗೆ ಕೊಟ್ಟ ವಚನಕ್ಕೆ ಬದ್ಧರಾಗಿರುತ್ತೇನೆ. ಇನ್ನೊಂದು ಬೇಟೆ ಬರುತ್ತಲಿದೆ ಎಂದು ಅನಿಸುತ್ತಿದೆ. ಬೇಡ ಬೇಡ, ನನ್ನ ಮೇಲೆ ದಯ ತೋರಿಸು. ನಾನು ನನ್ನ ತಾಯಿಯನ್ನು ಹುಡುಕಿಕೊಂಡು ಇಲ್ಲಿ ಬಂದೆ. ಚಿಂತಿಸಬೇಡ. ಈಗ ನಿನ್ನ ತಾಯಿ ನಿನ್ನನ್ನು ಭೇಟಿಯಾಗಲು ಮನೆಗೆ ತಲುಪಿರಬಹುದು. ಸ್ವಲ್ಪ ಹೊತ್ತಿಗೆ ಇಲ್ಲಿಯೇ ಬರುತ್ತಾಳೆ. ಅವಳು ಬರುವ ಮೊದಲು ನಿನ್ನ ಬೇಟೆಯಾಡುತ್ತೇನೆ. ಬೇಡ ಬೇಡ, ನನಗೆ ಸ್ವಲ್ಪ ಸಮಯ ಕೊಡು. ನನ್ನ ತಾಯಿಯನ್ನು ಕೊನೆಯದಾಗಿ ಭೇಟಿಯಾಗಿ ಬರುತ್ತೇನೆ. ಸರಿ, ನೀನು ಹೋಗು. ಕೊನೆಯದಾಗಿ ನಿನ್ನ ತಾಯಿಯನ್ನು ಭೇಟಿಯಾಗಿ ಬೇಗ ಬಾ. ತುಂಬಾ ಸಮಯ ಕಳೆದಿದೆ. ಏನಾಗಿದೆ ಎಂದು ನನಗೆ? ಇದುವರೆಗೂ ನಿರ್ದಾಕ್ಷಿಣ್ಯವಾಗಿ ಪ್ರಾಣಿಗಳ ಭೇಟಿ ಮಾಡುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಕರುಣೆ, ಮಮತೆ, ದಯೆ ಭಾವನೆಗಳು ಮೂಡುತ್ತಿವೆಯಲ್ಲ? ಇಲ್ಲ ಇಲ್ಲ, ನನ್ನ ಮನಸ್ಸನ್ನು ಹತೋಟಿಯಲ್ಲಿಡಬೇಕು. ಬೇಟೆಯಾಡುವುದು ನನ್ನ ಕಾಯಕ, ಅದರಿಂದಲೇ ನನ್ನ ಜೀವನ.
ಜಿಂಕೆಗಳ ದಾರಿ ಕಾಯುತ್ತಾ ಆಗಲೇ ಬೆಳಗಾಯಿತಲ್ಲ. ಬಹುಶಃ ಈ ಜಿಂಕೆಗಳು ನನ್ನನ್ನು ಮೂರ್ಖನಾಗಿ ಮಾಡಿ ಹೋದವು. ಇನ್ನು ಅವುಗಳನ್ನು ಕಾಯುವುದರಲ್ಲಿ ಲಾಭವಿಲ್ಲ. ಇದೇ ರೀತಿ ದಯೆ ಕರುಣೆ ನನ್ನಲ್ಲಿ ತುಂಬಿದರೆ ನನ್ನ ಪರಿವಾರವನ್ನು ಹೇಗೆ ನೋಡಿಕೊಳ್ಳಲಿ? ಇಂದು ನಾನು ಇದಾವ ಸಂಕಟದಲ್ಲಿ ಸಿಲುಕಿದ್ದೇನೆ. ಇದುವರೆಗೆ ಈ ರೀತಿ ಅನಿಸಿರಲಿಲ್ಲ. ಇವತ್ತು ಯಾಕೆ ಹೀಗೆ ಅನಿಸುತ್ತಿದೆ? ಇದೇನು ಗಿಡದ ಕೆಳಗೆ ಶಿವಲಿಂಗವಿದೆ? ಶಿವನೇ, ಮಹಾದೇವನೇ, ನಾನು ಏನು ಮಾಡಲಿ? ನಿರ್ದೋಷ ಜೀವಗಳ ಹತ್ಯೆ ಮಾಡಲು ನನಗೂ ಇಷ್ಟವಿಲ್ಲ. ಆದರೆ ನನ್ನ ಪರಿವಾರದ ಪೋಷಣೆಗಾಗಿ ಈ ಪಾಪದ ಕಾರ್ಯವನ್ನು ಮಾಡುತ್ತಿದ್ದೇನೆ. ದೇವ, ನೀನೇ ಹೇಳು, ನಾನು ಈಗ ಏನು ಮಾಡಲಿ? ಈ ಪಾಪದ ಕರ್ಮದಿಂದ ನನ್ನನ್ನು ಮುಕ್ತಗೊಳಿಸು. ಈ ಪಾಪದ ಕರ್ಮದಿಂದ ನನ್ನನ್ನು ಮುಕ್ತಗೊಳಿಸು. ನಾವು ಕೊಟ್ಟ ವಚನದಂತೆ ಮರಳಿ ಬಂದಿದ್ದೇವೆ. ನಿನ್ನ ಕಾರ್ಯವನ್ನು ನಿಭಾಯಿಸು. ಇಲ್ಲ, ನಿಮ್ಮನ್ನು ಸಾಯಿಸುವುದಿಲ್ಲ. ನನ್ನ ಪರಿವಾರದ ಹಸಿವಿನ ಬಗ್ಗೆ ನನಗೆ ಚಿಂತೆ ಇದೆ. ಆದರೆ ನಿರ್ದೋಷ ಜೀವಿಗಳ ಹತ್ಯೆಯಿಂದ ಅಲ್ಲ. ಶಿವನೇ, ನೀನೇ ದಾರಿ ತೋರಿಸು. ಶಂಭೋ ಶಂಕರ, ಹರ ಹರ ಮಹಾದೇವ, ಕರುಣಾಕರ, ನಮೋ ನಮಃ. ಈ ಪವಿತ್ರ ದಿನದಂದು ನೀವು ನಿಮ್ಮ ವಚನವನ್ನು ಪಾಲಿಸಿ ರುದ್ರವನ ದಿವ್ಯ ಮಹಾಪರಿವರ್ತನೆಗೆ ಕಾರಣೀಭೂತರಾಗಿದ್ದೀರಿ. ರುದ್ರವ, ಹೇಳು. ಶಂಭೋ ಶಂಕರ, ಪಶುಪತಿಯೇ ನಮೋ ನಮಃ. ಪಶುಪತಿಯೇ ನಮೋ ನಮಃ. ಇಂದು ಮಹಾಶಿವರಾತ್ರಿ. ನೀನು ಅರಿಯದೆ ದಿನವಿಡೀ ಉಪವಾಸ ಮಾಡಿ ಬಿಲ್ವಪತ್ರೆಯಿಂದ ಪೂಜೆ ಮಾಡಿದ ಫಲ ನಿನಗೆ ದೊರೆಯುತ್ತದೆ. ಇದುವರೆಗೂ ನೀನು ಅರಿಯದೆ ಮಾಡಿರುವ ಪಾಪ ಕಾರ್ಯಗಳಿಂದ ಮುಕ್ತನಾಗಿರುವೆ. ಇನ್ನು ಮುಂದೆ ನೀನು ಇಂತಹ ಪಾಪದ ಕೆಲಸ ಮಾಡುವ ಅವಶ್ಯಕತೆ ಇರುವುದಿಲ್ಲ. ನೀನು ಇನ್ನು ಮುಂದೆ ಶ್ರವ್ಯಪುರದ ರಾಜನಾಗಿ ಜೀವನ ನಡೆಸುವ ವರವನ್ನು ಕಲ್ಪಿಸುತ್ತಿದ್ದೇನೆ. ತಥಾಸ್ತು. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ. ಶಂಭೋ ಶಂಕರ, ಹರ ಹರ ಮಹಾದೇವ, ನೀಲಕಂಠ, ಗಂಗಾಧರ, ಸದಾಶಿವ, ಕಲ್ಪವೃಕ್ಷ, ನಮೋ ನಮಃ, ನಮೋ ನಮಃ. ಶಿವನೆಂದರೆ ಭಯವಿಲ್ಲ, ಶಿವನೆಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಗವನಿಗೆ ನರಕವಿಲ್ಲ, ಶಿವ ಭಗವನಿಗೆ ನರಕವಿಲ್ಲ, ಜನ್ಮ ಜನ್ಮಗಳ ಕಾಟವದಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ಕೊರೆಯದಿರು, ನಾನು ನನ್ನದು ಎನ್ನದಿರು, ಅನ್ನದಾನವ ಕೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರು, ಉನ್ನತಿ ಸಾಧಿಸಿ ಹಗಲಿರು, ಈ
ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನ ಮಹಿಮೆ ಅಪಾರ. ಮಹಾಶಿವರಾತ್ರಿ ಆಚರಣೆಗೆ ಈ ಸಂಗತಿಯೂ ಒಂದು ಕಾರಣ. ಶಂಭೋ ಶಂಕರ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ.